ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಬಳ್ಳಾರಿಯ ಘರ್ಷಣೆ. ರಾಜ್ಯ ನಾಯಕರಿಗೆ ವರದಿಯನ್ನ ಕೇಳಿದ್ದಾರೆ ಹೈಕಮಾಂಡ್ ನಾಯಕರು. ಯಾಕಂದ್ರೆ ಡ್ಯಾಮೇಜ್ ಆಗಿದೆ ಇದು ಖಂಡಿತ. ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ರು ಕೂಡ ಅಲ್ಲಿ ನಾರಾ ಭರತ್ ರೆಡ್ಡಿ ಅವ್ರ ಕಡೆಯಿಂದ ಅಥವಾ ಅವ್ರ ಕಾರ್ಯಕರ್ತರ ಕಡೆಯಿಂದ ಆರಂಭದಲ್ಲಿ ಘರ್ಷಣೆ ಆಗಿದ್ದು ಅಂತೇಳಿ. ಕಾರ್ಯಕರ್ತನ ಸಾವಿಗೆ ಯಾರು ಕಾರಣ, ಫೈರ್ ಮಾಡಿದ್ದು ಯಾರು, ಮಾಹಿತಿ ಸಂಗ್ರಹ ಮಾಡಿ ವರದಿ ಕೊಡುವಂತ ಹೈಕಮಾಂಡ್ನವರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸತ್ಯಶೋಧನಾ ಸಮಿತಿ ಎಚ್.ಎಂ. ರೇವಣ್ಣ ಅವರ ನೇತೃತ್ವದಿಂದ ಒಂದು ಕಮಿಟಿ ರೆಡಿಯಾಗಿದೆ. ಹಾಗಾಗಿ ಆ ವರದಿಯಲ್ಲಿ ಏನೆಲ್ಲ ಇವರು ಉಲ್ಲೇಖವನ್ನು ಮಾಡ್ತಾರೆ ಕೇಳಬೇಕು, ನೋಡಬೇಕು. ವೇಣುಗೋಪಾಲ್ ಅವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಂದರೆ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಸಿಕ್ಕಾಪಟ್ಟೆ ಗರಂ ಆಗಿಬಿಟ್ಟಿದ್ರು ನಾರಾ ಭರತ್ ರೆಡ್ಡಿ ಅವ್ರ ವಿರುದ್ಧ. ಯಾಕೆಂದರೆ ಅಲ್ಲಿ ವಿಡಿಯೋಗಳು ಸಾರಿ ಹೇಳ್ತಾ ಇದ್ದೇವೆ. ಗನ್ಮನ್ ಯಾರು, ಈ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ, ಅವನು ಕಡಿದವರು ಎಲ್ಲರೂ ಕೂಡ ಇವರು ಸಿಖ್ ಸಮುದಾಯಕ್ಕೆ ಸೇರಿದಂಥವ್ರು, ಎಲ್ಲ ಖಾಸಗಿ ಅಂಗರಕ್ಷಕರು. ಅವರು ಫೈರ್ ಮಾಡಿದ್ದು ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದ. ಈ ವಿಡಿಯೋಗಳು ಸಾಕ್ಷಿ, ಮತ್ತು ಇನ್ನೇನು ಹೇಳೋಕ್ಕಾಗುತ್ತೆ ಹೇಳಿ. ಹಾಗಾಗಿನೇ ಇದಕ್ಕೆ ಮೂಲಭೂತವಾದಂಥ ಕಾರಣ ಯಾರು, ಆರಂಭದಲ್ಲಿ ನೀವ್ಯಾಕೆ ಅಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆಯನ್ನು ಗುರಿಯಾಗಿಸಿಕೊಂಡು ಬ್ಯಾನರನ್ನು ಹಾಕಿದ್ರಿ, ರಸ್ತೆಯಲ್ಲಿ ಹಾಕಿ ಅಥವಾ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕಿ, ಪಾಲಿಕೆಯವರು ಎಲ್ಲೆಲ್ಲಿ ಅವಕಾಶಗಳನ್ನು ಕೊಟ್ಟಿದ್ರು ಅಲ್ಲಿ ಹಾಕ್ಬೋದಾಗಿತ್ತು. ಬೇಕು ಅಂತಲೇ ಜಗಳ ತೆಗಿಬೇಕಂತಲೇ ನೀವು ಬ್ಯಾನರ್ಗಳನ್ನು ಅಳವಡಿಸಿದ್ದ. ಮತ್ತು ನಾರಾ ಭರತ್ ರೆಡ್ಡಿ ಅವರ ಆ ಒಂದು ಆವೇಶದ ಮಾತುಗಳೇನಿದೆ ಅದು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ನಾನು ಬಿಟ್ಟಿದ್ದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟು ಹಾಕ್ಬಿಡ್ತಿದ್ದೆ, ನಾನು ಸೇಡು ತೀರಿಸ್ಕೊಳ್ತೀನಿ, ನಾನು ಬಿಡಲ್ಲ ಇದಕ್ಕೆ, ಫಸ್ಟ್ ಟೈಮ್ MLA, ಇನ್ನೂ ಯುವಕರಿದ್ದಾರೆ, ಯಾಕೆ ಇಷ್ಟು ಆವೇಶ ಅಂಥೇಳಿ ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಭರತ್ ರೆಡ್ಡಿ ಮೇಲೆ ಕೋಪವನ್ನು ಮಾಡಿಕೊಂಡಿದ್ದರು. ಹೈಕಮಾಂಡ್ ನಾಯಕರು ಕೂಡ ಈಗ ಗರಂ ಆಗಿರ್ತಾರೆ ಸಹಜವಾಗಿಯೇ.